ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರೀತಮ್ ಹಾಸನ್. ನಾನಿವತ್ತು ಹಿಂದೂಗಳ ಹಾಗೂ ಜೈನರ ಪವಿತ್ರ ಸ್ಥಳವಾದಂತಹ ಕಾಶಿಯಲ್ಲಿದ್ದೇನೆ. ಈ ಕಾಶಿಗೆ ಕಾಶಿ, ಬನಾರಸ್ ಹಾಗೂ ವಾರಣಾಸಿ ಅಂತೇಳಿ ಕೂಡ ಕರೀತಾರೆ. ಈ ಕಾಶಿ ಅನ್ನೋ ಪದದ ಅರ್ಥ ಏನು ಅಂದರೆ, ಕಾಶಿ ಅಂತ ಅಂದರೆ ಬೆಳಕು ಅನ್ನೋ ಒಂದು ಪದದ ಅರ್ಥ. ಯಾಕೆ ಅಂದರೆ ಇಲ್ಲಿ ತುಂಬ ಜನಕ್ಕೆ ಜ್ಞಾನೋದಯ ಆದಂತಹ ಜಾಗ ಇದು. ಬುದ್ಧ ತನಗೆ ಜ್ಞಾನೋದಯ ಆಗಿ ಪ್ರಥಮ ಬಾರಿಗೆ ಇಲ್ಲಿಂದ 10 ಕಿಲೋಮೀಟರ್ ಇರುವಂತಹ ಸಾರನಾಥದಲ್ಲಿ ಪ್ರಥಮ ಧರ್ಮಬೋಧನೆಯನ್ನು ಸ್ಟಾರ್ಟ್ ಮಾಡ್ತಾನೆ. ವಾರಣಾಸಿ ಭಾರತದಲ್ಲಿನ ಅತ್ಯಂತ ಪುರಾತನವಾದ ನಗರಗಳಲ್ಲಿ ಒಂದು. ಇದು ಗಂಗಾ ನದಿಯ ದಡದಲ್ಲಿದೆ. ಇದು ಗಂಗಾ ನದಿ. ಈ ಗಂಗಾ ನದಿ ದಡದಲ್ಲಿರುವಂತಹ ಈ ಊರು ವಾರಣಾಸಿ. ವಾರಣಾಸಿಲಿ 80 ಘಾಟ್ ಇದ್ದಾವೆ. ಈ 80 ಘಾಟ್ಗೆ ಹಿಂದಿಲಿ ಹಸ್ಸಿ ಘಾಟ್ ಅಂತ ಹೇಳಿ ಕರೀತಾರೆ. ಕೊನೆಯಲ್ಲಿರುವಂಥ ಘಾಟ್ ಹೆಸರು ಹಸ್ಸಿ ಘಾಟ್ ಅಂತ ಹೇಳಿ. ಇಲ್ಲಿ ಜನಗಳ ನಂಬಿಕೆ ಹಾಗೂ ಪುರಾಣಗಳ ನಂಬಿಕೆ ಏನು ಅಂತ ಅಂದರೆ, ಇಲ್ಲಿ ಜನಗಳು ಸತ್ತರೆ ಅಥವಾ ಇಲ್ಲಿ ಜನಗಳನ್ನ ಅಂತ್ಯ ಸಂಸ್ಕಾರ ಮಾಡಿದರೆ ಅವರು ಜನ್ಮ ಹಾಗೂ ಪುನರ್ಜನ್ಮದಿಂದ ಮುಕ್ತಿ ಹೊಂದಿರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಹೆಚ್ಚಿನ ಜನಗಳನ್ನ ಇಲ್ಲಿ ನೋಡಿ, ಹಿಂದಗಡೆ ಕಾಣ್ತಾ ಇದೆ ಅಲ್ಲಿ ಘಾಟ್. ಆ ಘಾಟಲ್ಲಿ ಈ ಫುಲ್ಲು ಏನು ಘಾಟ್ ಇದೆ ಎಲ್ಲ ಕಡೆನೂ ಜನಗಳನ್ನ ಸುಡ್ತಾ ಇದ್ದಾರೆ. ನೋಡಿ, ಇದು ಲಲಿತ್ ಘಾಟ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕಾಶಿ ವಿಶ್ವನಾಥ ದೇವಸ್ಥಾನದ ಎಂಟ್ರಿ. ಇದು ಮೇಲ್ಗಡೆ ನೋಡಿ, ಹಿಂದಗಡೆ ಫುಲ್ಲು ಹೆಣಗಳು ಸುಡ್ತಾ ಇದ್ದಾರೆ. ಅಲ್ಲಿ ಇವೆಲ್ಲ ಹೆಣಗಳನ್ನ ಸುಡೋಕ್ಕೆ ಇಟ್ಟಿರುವಂಥ ಸೌದೆಗಳು. ಎಲ್ಲ ತಲ್ಲೂ ಸೌದೆಗಳು ಇಟ್ಟಿದ್ದಾರೆ. ಕಾಶಿಯಲ್ಲಿ ಇರುವಂಥ ಈ ದೇವಸ್ಥಾನ ಸ್ವಲ್ಪ ಬೆಂಡಾಗಿದೆ ನೋಡಿ, ಹಿಂಗೆ ಬೆಂಡಾಗಿದೆ. ಆ್ಯಕ್ಚುಲಿ ಇದು ಕಟ್ಟಬೇಕಾದ್ರೆ ಚೆನ್ನಾಗೇ ಇತ್ತು. ಈಗ ಫ್ಲಡ್ಡಿಗೆ, ಈ ಗಂಗಾ ನದಿದು ಪ್ರವಾಹಕ್ಕೆಲ್ಲ ಕೆಳಗೆ ಮಣ್ಣು ಸೌದು ಕೊಚ್ಚೋಗಿ ಅದು ಸ್ವಲ್ಪ ಬೆಂಡಾಗಿದೆ ದೇವಸ್ಥಾನ. ಬಟ್ ಆದರೂ ಇನ್ನೂ ಎಷ್ಟು ಸ್ಟ್ರಾಂಗಾಗಿ ನಿಂತಿದೆ ನೋಡಿ. ಇನ್ನು ಈ ದೇವಸ್ಥಾನ ವರ್ಷದಲ್ಲಿ 3 ತಿಂಗಳು ಅಥವಾ 4 ತಿಂಗಳು ಮಾತ್ರ ಈ ಥರ ಕಾಣಕ್ಕೆ ಸಿಗುತ್ತೆ. ಯಾಕೆಂದರೆ ಗಂಗಾ ನದಿ ತುಂಬಿದ್ದಾಗ ಈ ದೇವಸ್ಥಾನದ ಮುಕ್ಕಾಲು ಭಾಗ ನೀರಲ್ಲೇ ಮುಳುಗಿರುತ್ತೆ. ಈ ದೇವಾಲಯಕ್ಕೆ ಸರಿಸುಮಾರು 300 ವರ್ಷದ ಇತಿಹಾಸ ಇದೆ. ರಾಜ ಮಾನ್ಸಿಂಗ್ನ ತಾಯಿ ರತ್ನಾಬಾಯಿ ಅವರ ಸ್ಮರಣಾರ್ಥವಾಗಿ ಈ ದೇವಾಲಯದ ನಿರ್ಮಾಣವಾಗಿದೆ. ನೋಡಿ, ಕಾಶಿ ವಿಶ್ವನಾಥನ ಸನ್ನಿಧಿಗೆ ನಾನೀಗ ಕಾಲಿಡ್ತಾ ಇದ್ದೇನೆ. ಈ ದೇವಸ್ಥಾನದ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ನಿಮಗೆ 300 ರೂಪಾಯಿ ಇರುತ್ತೆ. ಹಾಗೆ ನಾವೀಗ ನೋಡ್ತಿರೋಂತಹ ಕನ್ಸ್ಟ್ರಕ್ಷನ್ನು 2021ರಲ್ಲಿ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಆಗಿರುವಂಥದ್ದು. ಈ ದೇವಸ್ಥಾನನ ಮೊದಲನೇದಾಗಿ ಮೊಹಮ್ಮದ್ ಗೋರಿ ಹಾಳು ಮಾಡ್ತಾನೆ. ಅವನ ನಂತರ ಸಿಕಂದರ್ ಲೋಧಿ ಹಾಳು ಮಾಡ್ತಾನೆ. ಅದನ್ನು 1585ರಲ್ಲಿ ಮಾನ್ಸಿಂಗ್ ಮತ್ತು ತೋಡರಮಲ್ಲ ಎಂಬ ರಾಜ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಅದಾದ ನಂತರ ಮತ್ತೆ ಔರಂಗಜೇಬು 1669ರಲ್ಲಿ ಡೆಮಾಲಿಷ್ ಮಾಡ್ತಾನೆ. ಅದನ್ನು 1780ರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅನ್ನುವ ಮರಾಠ ಸಾಮ್ರಾಜ್ಯದ ರಾಣಿ ನಿರ್ಮಾಣ ಮಾಡ್ತಾರೆ. ಹೀಗೆ ಅನೇಕ ಬಾರಿ ಧ್ವಂಸಗೊಂಡು ಮರುನಿರ್ಮಾಣಗೊಂಡಿದ್ದರೂ ಸಹ ಕಾಶಿ ವಿಶ್ವನಾಥನ ಮಹಿಮೆಗೆ ಕಿಂಚಿತ್ತೂ ಕುಂದು ಬಂದಿಲ್ಲ. ಹಾಗೆಯೇ ಪ್ರತಿನಿತ್ಯ 45 ಲಕ್ಷಕ್ಕಿಂತ ಅಧಿಕ ಮಂದಿ ಭಕ್ತಾದಿಗಳು ಭೇಟಿ ಕೊಡ್ತಾರೆ. ಹಾಗೆ ಈ ಕಾಶಿ ವಿಶ್ವನಾಥನ ಶಿವಲಿಂಗವೂ ಕೂಡ ಭರತ ಖಂಡದಲ್ಲಿರೋ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದಾಗಿದೆ. ಇಲ್ಲಿಂದ ಕಾಶಿ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ನನ್ನ ಮೊಬೈಲ್ ಹಾಗೂ ಲಗೇಜ್ನ ಇಲ್ಲಿ ಲಾಕರ್ಲಿ ಇಟ್ಸ್ಕೊಂಡಿದ್ರು. ಯಾಕೆಂದರೆ ಅವನ್ನೆಲ್ಲ ಒಳಗಡೆ ತಗೊಂಡೋಗೋದಕ್ಕೆ ಅಲೋ ಇಲ್ಲ. ಹಾಗಾಗಿ ಅವನ್ನ ತಗೊಂಡು ಹೊರಟೆ. ನಾನು ಹೊರಟು ದೇವಸ್ಥಾನದ ಎಡಗಡೆ ಬಾಗಿಲಿಂದ ಹೊರಗೆ ಹೋಗ್ತಿದ್ದಂಗೆ ನನಗೊಂದು ಆಶ್ಚರ್ಯ ಕಾಣಿಸ್ತು. ಅದೇನಂದ್ರೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಅಂತ ಕನ್ನಡದಲ್ಲಿ ನೋಡಿ ತುಂಬಾನೇ ಖುಷಿ ಆಯ್ತು. ಹಾಗೆ ಒಳಗಡೆ ತುಂಬಾ ಜನ ಕನ್ನಡಿಗರು ಕೂಡ ಸಿಕ್ಕಿದ್ರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ಮಠಾಧೀಶರನ್ನು ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟೆ. ಮಠದಿಂದ ವಾಪಸ್ ಕಾರಿಡಾರ್ ಕಡೆ ಬಂದೆ. ಇಲ್ಲೊಬ್ರು ಬಾಬಾ ಕಾನ್ಪುರ್ ಕ ಕಿಂಗ್ ಹೇ ಕಾಳಿಂಗ ಸರ್ಪ ಅಂತ ಒಂದು ಬುಟ್ಟಿಯೊಳಗೆ ಹಾವಾಡಿಸ್ಕೊಂಡು ಕೂತಿದ್ರು. ನೋಡೋಣ ಅಂತ ಹೋದೆ. ಬಾಪ ಕಚ್ಚೋದಿಲ್ಲ ಅಂತ ತೆಗೆದು ಮೇಲೆ ಬಿಟ್ಬಿಡೋದ. छोड़ दीजिए ना, तब होएगा। नहीं डरिए मत डरिए। अरे देखो कैमरा ಸಂಜೆ 6 ಗಂಟೆ ಆಗ್ತಲೇ ಎಲ್ಲ ಘಾಟ್ಗಳಲ್ಲೂ ಕೂಡ ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ನಾನು ದಶಶ್ವಮೇಧ ಘಾಟಲ್ಲಿ ಗಂಗಾ ಆರತಿಗಾಗಿ ಕಾದು ಕೂತ್ಕೊಂಡೆ.
ಇಲ್ಲಿ ಬೋಟಲ್ಲಿ ಕೂತ್ಕೊಂಡು ಗಂಗಾ ಆರತಿ ನೋಡೋದಕ್ಕೆ 20 ರೂಪಾಯಿ 50 ರೂಪಾಯಿ, ಹಾಗೆ ಫಸ್ಟ್ ಫ್ಲೋರಲ್ಲಿ ಕೂರಿಸಿದ್ರೆ 100 ರೂಪಾಯಿ. ಇನ್ನ ಅವ್ರವ್ರ ಕಾಸಿಗೆ ತಕ್ಕನಾಗಿ ಲಕ್ಸುರಿ ಬೋಟಲ್ಲಿ ಕೂಡ ಕೂತ್ಕೊಂಡು ವೀಕ್ಷಣೆ ಮಾಡ್ತಾರೆ. ಹೀಗೆ ರಾತ್ರಿ ಸಮಯದಲ್ಲಿ ಗಂಗಾ ನದಿ ಮೇಲೆ ಬೋಟಲ್ಲಿ ಕೂತ್ಕೊಂಡು ಗಂಗಾ ಆರತಿ ನೋಡೋದೇ ಒಂಥರ ಮೈಗೆ ರೋಮಾಂಚನ. ಆರತಿ ಮುಗಿದ್ಮೇಲೆ ಹಂಗೆ 80 ಘಾಟ್ಗಳನ್ನು ಕೂಡ ಬೋಟಲ್ಲಿ ಕರ್ಕೊಂಡೋಗಿ ಒಂದೊಂದು ಘಾಟ್ಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಹರಿಶ್ಚಂದ್ರ ಘಾಟ್ ಬಂದ ಕೂಡಲೇ ಪ್ರತಿಯೊಬ್ಬರಿಗೂ ಎದ್ದಿಂತು ಕೈ ಮುಗಿರಿ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಇದು ಸತ್ಯವಾದಿ ರಾಜ ಹರಿಶ್ಚಂದ್ರ ತನ್ನ ಮಗ ಲೋಹಿತಾಶ್ವನನ್ನು ಸುಟ್ಟಂತಹ ಜಾಗ, ಹಾಗೆ ಹರಿಶ್ಚಂದ್ರನು ಸ್ಮಶಾನ ಕಾಯುತ್ತಿದ್ದಂತಹ ಜಾಗ. ಕಾಶಿಲಿ ಬಾಂಗ್ಲಸ್ಸಿ ಫುಲ್ ಫೇಮಸ್ ಅಂತ ಹೇಳ್ಬಿಟ್ಟು ಗೂಗಲ್ ಮ್ಯಾಪ್ ಅಲ್ಲಿ ಅಡ್ರೆಸ್ ಹುಡಿಕೊಂಡು ಹೋಗಿ ಬಾಂಗ್ಲಸ್ಸಿ ಕುಡಿದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮತ್ತೆ ಗಂಗಾ ನದಿ ಬಡ್ಡೆ ಬಂದು ಕೂತ್ಕೊಂಡೆ. ಬಾಂಗ್ ಕುಡಿಯೋದಕ್ಕೂ ಮುಂಚೆ ಸರ್ರನಂಗೆ ಹರಿತಿದ್ದ ಗಂಗಾ ನದಿ ಬಾಂಗ್ ಕುಡ್ಕೊಂಡ್ ಬಂದ್ಮೇಲೆ ಫುಲ್ ಸ್ಲೋ ಮೋಷನ್ ಅಲ್ಲಿ ಹರಿಯಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. मर गया पर कुछ ना हुआ, 100 नेता मर गया पर कुछ ना हुआ, लेकिन अगर एक भी गंजेड़ी मर गया तो देश तबाह हो जाएगा. यहीं रहो. मन मंदिर में सजे बिहारी, मनमोहन तेरी छवि अधिकारी, बंसी बजैया रास रचैया, बादल लाल मेरे तुम ही भैया, तुमसे बाधा यारा कौन जाने, कृष्ण गोविंद हरे मुरारी, कागरे मोरी रज मोसे चुन चुन खाइयो मामा, अरे कागरे मोरी ಹೀಗೆ ರಾತ್ರಿ ಎಲ್ಲ ಘಾಟ್ ಹತ್ರ ಕಾಲ ಕಳ್ಕೊಂಡು ಇಲ್ಲೇ ದೇವಸ್ಥಾನದ ನಿಯರ್ ಬೈ ಅಲ್ಲಿ ಒಂದು ಹಾಸ್ಟೆಲ್ ರೂಮ್ ಬುಕ್ ಮಾಡ್ಕೊಂಡಿದ್ದೆ. ಅಲ್ಲಿ ಹೋಗಿ ಮಲಗಿದ್ದು ಮತ್ತೆ ಬೆಳಗ್ಗೆ ಎದ್ದು ಅದೇ ಘಾಟ್ ಹತ್ರ ಬ್ರಿಜ್ರಾಮ್ ಪ್ಯಾಲೇಸ್ಗೆ ಬಂದೆ. ಇದು ಮುಂಚೆ ಬ್ರಿಜ್ರಾಮ್ಸ್ ಅನ್ನೋ ಬಿಹಾರದ ರಾಜನ ಅರಮನೆಯಾಗಿತ್ತು. ಇದನ್ನ ಈಗ 5 ಸ್ಟಾರ್ ಹೋಟೆಲ್ ಮಾಡಿದ್ದಾರೆ. ಇಲ್ಲಿಂದ ಮುಗಿಸ್ಕೊಂಡು ನಾನು ವಾರಣಾಸಿ ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲೊಂದು ಲಸ್ಸಿ ಕುಡಿದು ಫೈಜಾಬಾದ್ಗೆ ರೈಲ್ವೆ ಟಿಕೆಟ್ ತಗೊಂಡು ಅಯೋಧ್ಯೆಗೆ ಹೊರಟೆ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೆಯದೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.